ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಸೊ ಗೈಸ್, ಆಸ್ ಯು ಸಿ ಇನ್ ಥಂಬ್ನೈಲ್, ಸೊ ಇವತ್ತು ನಾವು ಮಾದಪ್ಪನ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. ಸೊ ಪಾದಯಾತ್ರೆ ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾವು ಹೋಯ್ತಾ ಇರೋಂಥ ಹಾದಿ ಈ ರೀತಿ ಇದೆ. ಇವಾಗ ಬಿಟ್ಟಿದೀವಿ ಗೈಸ್. ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್, ನಮ್ಗಾಗೋ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀವಿ. ಲಾಸ್ಟ್ ಗಂಟ ವಾಚ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಗೈಸ್. ಯಾರ್ಯಾರು ಈ ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡಬೇಕು ಅಂತ ಇರ್ತಾರೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ರಿ. ಇಲ್ಲಿ ನಮ್ಮ ಫ್ರೆಂಡ್ಸು, ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು ಇವರೆಲ್ಲ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಗೈಸ್. ಅವ್ರು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾರೆ, ನಾವು ಹಿಂದೆಗಡೆ ಅವ್ರನ್ನ ಕಾವಲ್ ಕಾಯ್ಕೊಂಡು ಚಿರತೆಯಿಂದ ಬರ್ತಾ ಇದೀವಿ. ಅಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಏನಂದ್ರೆ ಒಂದು ವಿಚಾರ, ಇವತ್ತು ನಮ್ಮ ತಮ್ಮಂಗೆ ಒಂದು ಚಾಲೆಂಜ್ ಕೊಟ್ಟಿದ್ದೀನಿ. ಏನಂದ್ರೆ ಆ ಚಾಲೆಂಜು, ಅವನು ಬೆಟ್ಟ ದೇವಸ್ಥಾನಕ್ಕೆ ಹೋಗೋಂಟಾಗೂ ಕುತ್ಕೋಬಾರ್ದು. ಅವನು ಕುತ್ಕೊಂಡ್ರೆ ಅವನು ಔಟ್ ಆಯ್ತಾನೆ ಚಾಲೆಂಜ್ ಅಲ್ಲಿ. ಸೊ ಅವನೇನಾದ್ರೂ ಗೆದ್ರೆ ಈ ಚಾಲೆಂಜ್ ಅಲ್ಲಿ ಅವ್ನು ಏನ್ ಕೇಳ್ತಾನೋ ಅದನ್ನ ಕೊಡಿಸ್ತಾ ಇದೀನಿ ಗೈಸ್. ಐ ನೆವರ್ ಗಿವ್ ಅಪ್. ನೋಡೋಣ ಗೈಸ್. ಕಂಪ್ಲೀಟ್ ವ್ಲಾಗ್ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ಜಾಸ್ತಿ ಮಿನಿಟ್ಸ್ ಇರ್ಬೋದು, ಯಾಕಂದ್ರೆ ಪಾದಯಾತ್ರೆ ಹೋಗ್ತಾ ಇರೋದ್ರಿಂದ ಜಾಸ್ತಿ ಹವರ್ಸ್ ಆಗುತ್ತೆ. ಆ ಹವರ್ಸ್ನ ಮಿನಿಟ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹೆಂಗೈತೆ ಎಕ್ಸ್ಪೀರಿಯನ್ಸು? ಸೂಪರ್ ಆಗೈತೆ. ಈಗ ಸ್ಟಾರ್ಟ್ ಮಾಡಿದೀವಿ, ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು. ಮಳೆ ಬಂದಿಲ್ವಲ್ಲ, ಸೊ ಗ್ರೀನಿ ನೇಚರ್ ಎಲ್ಲ ಹೋಗ್ಬಿಟ್ಟಿದೆ. ಬಿಸಿಲಿಗೆ ಸ್ವಲ್ಪ ಒಣಕೊಂಡ್ಬಿಟ್ಟಿದೆ ಗೈಸ್. ನಾವು ಹೋಗ್ತಾ ಇರೋದು ಫಾರೆಸ್ಟಲ್ಲಿ. ಇವಾಗ ರೋಡಿಂದ ಬಿಟ್ಟಿಲ್ಲ ಅವರು, ಫಾರೆಸ್ಟರ್ ಅವರು. ಇವಾಗ ನಾವು ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಈ ಥರ ಸ್ಟೇರ್ಸ್ ಇರುತ್ತೆ, ಹಿಂಗೆ ಹತ್ಕೊಂಡು ಹೋಗ್ಬೇಕು. ಇಲ್ಲ, ಅಲ್ಲಿ ಗಂಟ ಆಯ್ತು. ಸ್ವಲ್ಪ ದಾರಿ ಲೋ. ಏನ್ ನೀನ್ ಅನಿಸಿಕೆ ಹತ್ತಿದ್ಯಾ ಬೆಟ್ಟನ? ಫಸ್ಟ್ ಡೇನಾ ಅಥವಾ ಫಸ್ಟ್ ಟೈಮಾ ಇದು? ಸೆಕೆಂಡ್ ಟೈಮ್ ನಡ್ಕೊಂಡು. ಸೊ ಇಲ್ಲಿ ನೋಡಿ, ಚಿರತೆಗೋಸ್ಕರ ಫಾರೆಸ್ಟ್ ಅವರೆಲ್ಲ ಬರ್ತಾ ಇದಾರೆ. ಇವರೇ ಕಾಪಾಡೋದು. ಅಲ್ಲಿ ಧನುಷ ಆಯ್ಕೊಂಡ್ಬಿಡ್ತಾ ಇದ್ದ. ಜಸ್ಟ್ ಅಲ್ಲಿ ಕ್ಯಾಮ್ರಾ ಹಿಂದೆಗಡೆ ಎಳ್ದು ಬಿಡಕ್ಕೆ ನಾನು ಇನ್ನೂ ಒಂದ್ಸಲಿ ಬೀಳ್ಸ ಮಾಡ್ತೀನಿ. ನಮ್ಮ ಫ್ಯಾಮಿಲಿ ಅವರೆಲ್ಲ ಇಲ್ಲೇ ಹೋಗ್ತಾ ಇದ್ದಾರೆ. ಏನಂದ್ರೆ 2 ದಿನದ ಹಿಂದೆ ಯಾವುದೋ ಮಗುವಿಗೆ ಚಿರತೆ ಹಿಡಿದ್ಬಿಟ್ಟಿದ್ದಾನೆ. ಅಂದ್ರೆ ನಮ್ಮ ಹತ್ರ ಬಂದ್ರೆ ಶರತ 2 ದಿವಸ ಪಕ್ಕ ಮಜಾಲ್ ನೋಡ್ರಿ ಗಾಯ್ಸ್. ಅದ್ ನೋಡ್ಬಿಟ್ಟೆ ಚಿರತೆ ಎಗ್ರಿಕೊಂಡ್ಬಿಡ್ತೈತೆ. ಇದುವರೆಗೂ ಇನ್ನ ಕುತ್ಕೊಂಡಿಲ್ಲ ನಮ್ಮ ತಮ್ಮ. ಸೊ ನಮ್ಮ ತಮ್ಮನ್ನ ಇವನು ಹೇಳಿ ಸೋಲ್ಸ್ತಾನಂತೆ. ಇವನು ಸೋಲ್ಸಿದ್ರೆ ಇವನು ಏನೋ ಕೊಡ್ತಾನೆ, ಏನ್ ಬೇಕಾದ್ರು. ಸೇಮು ನಾನು ಹೇಳಿರೋ ತರಾನೇ, ಕೈಯನ್ನು ಹಿಡಿಯುತ್ತಾ ಜೊತೆಯಲ್ಲಿ. ಇವರೆಲ್ಲ 20 ಮೆಟ್ಲು ಹತ್ಬಿಟ್ಟು ಸುಸ್ತಾ ಕುತ್ಕೊಂಡ್ಬಿಟ್ಟವ್ರೆ. ವಿಕೆಟ್ ಒಂದೊಂದೇ ಉಳ್ಕೊಂಡ್ಬಿಡು. ಇಲ್ಲಿ ಸಾರಥಿ ಮೂವಿ ನೋಡಿದೀರಾ? ಡಿ ಬಾಸ್ ಫ್ಯಾನ್ ಇಲ್ಲಿ ಕೂತಿದ್ದಾರೆ. 200 ಸ್ಟೆಪ್ಪು ನಮ್ಮ ದೊಡ್ಡಮ್ಮನ ಬ್ರೈನು ಕ್ಯಾಲ್ಕುಲೇಷನ್ ಬ್ರೈನು. ಕುತ್ಕೊಂಡಿದ್ನೇನೋ ಅವನು ಧನುಷ. ಕುತ್ಕೊಂಡ್ರೆ ನಾನ್ ಏನ್ ಕೇಳ್ಸೋ ಕೊಡ್ತೀನಿ ಕೂರ್ಸೋ. ಐ ನಿಯತ್ತು ವೈಬ್ರೇಟ್ ಆಯ್ತು, ಅದು ಹೊಡೆದಿದ್ದು ಅವನ್ಗೆ. ನೀನ್ ಸೋತ್ರೆ ನಾನ್ ಕೊಡಿಸ್ತೀನಿ. ಯಶುಗೆ ಕೊಡ್ತೀನಿ ಆಫರ್ ಇವಾಗ. ಏನು? ಅವ್ನ್ ಸೋತ್ರೆ ನೀನ್ ಏನ್ ಕೊಡಿಸ್ತೀಯೋ, ನೀನ್ ಗೆದ್ರೆ ಅವ್ನ್ ಏನ್ ಕೊಡಿಸ್ತೀಯ? ಬೇಡ ಆ ತರ ಎಲ್ಲ ಕೊಟ್ಬಿಟ್ರೆ ಅವ್ನ್ ಸೋತ್ರು ಎಲ್ಲಿ ಸಿಗ್ತದೆ, ಎದುರು ಸಿಗ್ತದೆ. ನೆವರ್ ಗಿವ್ ಅಪ್ ದಾ ಲವ್. ಇನ್ನೊಂದ್ಸ ದೂರ ಅಷ್ಟೇ ಕಣ. ಒಂದು 2 ಕಡೆಗೂ ಒಂದೊಂದು ಬಿಸ್ಲೇರಿ ಬಾಟ್ಲ್ ಹಾಕೊಂಡು. ಇಲ್ಲಿ ನೋಡಿ, ಸ್ಮಾರ್ಟ್ ಅಂಕಲ್ ಗನ್ ಹಿಡ್ಕೊಂಡು ಓಡ್ತಾ ಇದ್ದಾರೆ. ಸರ್ ಸಾರಿ ಚಿರತೆ ಬಂದ್ರೆ ಹೊಡಿತಾರೆ ಇಲ್ಲಿ ನಮ್ಮ ಫ್ಯಾಮಿಲಿ ಅವ್ರು. ಓಕೆ, ಥ್ಯಾಂಕ್ ಯು. ನಮ್ಮ ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಕ್ಕೆ ಪ್ರಮೋಷನ್ ಮಾಡ್ತಾವ್ರೆ. ಫ್ರೀ ಪ್ರಮೋಷನ್, ಟಿಪಿಕಲ್ ಕನ್ನಡಿಗ ತರ ಸೆಲ್ಫ್ ಪ್ರಮೋಷನ್ ಮಾಡ್ಕೊಂತಿದ್ದಾರೆ. ಅವರು ನಮ್ಮವ್ರು ಅಲ್ವಾ, ಅದಕ್ಕೆ ಸೆಲ್ಫ್ ಪ್ರಮೋಷನ್ ಆಗುತ್ತೆ. ಮಾದಪ್ಪ ಬಗ್ಗೆ ಸ್ಪೀಚ್ 1 ಕೋಟಿ 78 ಲಕ್ಷ ನಡೆಯುತ್ತಾರೆ.
ಆಗ್ತೀನಿ ಹೇಳಿ ಆಂಟಿ. ಪಾದಯಾತ್ರಿಯವರು ದಯವಿಟ್ಟು ಕೈ ಮುಗಿತೀನಿ, ಭಕ್ತಾದಿಗಳು ಕೊಡೋದು ಬಿಸಾಕ್ಬೇಡಿ. ಶಿಸ್ತಾಗಿ ರೋಡಲ್ಲಿ ಕಾಲ್ದಾರಿಲೇ ಹೋಗಿ ದರ್ಶನ ಮಾಡುವಾಗ ಗಲಾಟೆ ಮಾಡಬೇಡಿ. ಅಕ್ಕ ಫುಲ್ಲು ಗಲಾಟೆ ಮಾಡಬೇಡಿ, ನೀಟಾಗಿ ಹೋಗಿ ಶಿಸ್ತಾಗೆ ದರ್ಶನ ಮಾಡ್ಕೊಂಡು ಮನೆಗೆ ಹೋಗಿ. ಪಾದಯಾತ್ರೆಯವರೆಲ್ಲ ಶಿಸ್ತಾಗಿ ಹೋಗ್ಬೇಕು. ತಳ್ಳಾಡೋದು, ಕಿಚ್ಚಾಡೋದು, ಜಗಳ ಮಾಡೋದು ಏನು ಮಾಡ್ಕೋಬೇಡಿ. ಚಿರತೆಗಳಿದೆ, ರೋಡಲ್ಲಿ ಹುಷಾರಾಗಿ ಹೋಗಿ, ಆರಾಮಾಗಿ ಹೋಗಿ ದರ್ಶನ ಮಾಡಿ ಮನೆ ಸೇಫ್ಟಿಯಾಗಿ. ರಘು ಸರ್ ಇದಾರಲ್ಲ ಬೆಡ್ತಲ್ಲಿ DC ಅವರು, ಅವ್ರ ಬಾತ್ರೂಮ್ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಫಾರೆಸ್ಟ್ನವರು, ಪೊಲೀಸ್ನವರು, ಭಕ್ತಾದಿಗಳೆಲ್ಲ ಪಾದಯಾತ್ರೆ, ಇಡೀ ಜಗತ್ತಿನ ಜನ ಪಾದಯಾತ್ರೆ ಬಂದವರೆಲ್ಲ ಜೋರಾಗಿ ಚೆನ್ನಾಗಿರ್ಲಿ, ಹೆಚ್ಚಕ್ಲು ಕೊಡ್ಲಿ. ಮಾದಪ್ಪ ನಿಜವಾಗ್ಲೂ ಇದ್ದಾರೆ, ಅವ್ರಂತೆ ಸತ್ಯವಂತ ಯಾವ ಜಗತ್ತಲ್ಲಿ ಯಾವ ದೇವರು ಇಲ್ಲ. ಈ ನೆನೆಸ್ಕೊಳ್ಳೋದೆಲ್ಲ ಬರೋ ವರ್ಷ ಗ್ಯಾರಂಟಿ ಅದೇ ಆಗುತ್ತೆ ಮಗನೇ. ಇದೇ ಜಾಗದಲ್ಲಿ ನಿಂತ್ಕೊಂಡಿರ್ತೀನಿ ಮಗನೇ. ಕಾಲ್ ಮಾತ್ರ ಮುಟ್ಬೇಡಿ, ನಿಮ್ ಕೈಗೆ ಯಾವತ್ತು ಎತ್ತರ ಬೆಳಿ ಮಗನೇ. ಚೆನ್ನಾಗಿರಪ್ಪ, ಇನ್ನು ಜೋರಾಗಿ ಇದೇ ಬಾತ್ ಬೆಡ್ತಿಲ್ಲ ಬಾಪ. ಇನ್ನೊಂದ್ಸತಿ ಕಾರ್ ತಕೊಂಡ್ ಎತ್ತರವಾಗಿ ಬೆಳಿಪ ನೀನು. ಯಾರ ಮಗನೇ, ಯಾವ ಊರ್ ಮಗನೇ? ಬೆಂಗಳೂರು, ಕನಕಪುರ ಎಲ್ಲ ನಮ್ದೇ. ಏನಂಟಿ ನೀವು ಬಂದಾಗ ಕಾಯಿಗಳು ಹಿಂಗ್ ಉದುರ್ತೈತೆ. ಆಗೋಗ್ಲಿ ಆಂಟಿ. ಸ್ವಲ್ಪ ಬೆಳ್ದಂಗೆ ಬೆಳಿಯಪ್ಪ ನೀನು. ಸರಿ ಆಂಟಿ, ಆಯ್ತು. ನಾವು ಆರ್ಕಲ್ ಹೊಡೆದ್ ಮುಡಿದ್ರು ಮನೆ ಮಗಳಲ್ಲ ಮಗನೇ. ನಮ್ದು ಯೂಟ್ಯೂಬ್ ಐತೆ ಆಂಟಿ, ಹಾಯ್ ಮಾಡ್ಬಿಡ್ರಿ. ಹೌದಾ? ಎಲ್ಲಾ ಫಾಲೋವರ್ಸ್ ಮಾಡ್ಲಿ. ಇಡೀ ಜಗತ್ತಿನ ಪಾದಯಾತ್ರೆ ಇವರೆಲ್ಲ ನಿಜವಾಗ್ಲೂ ಹೇಳ್ಕೋಬೇಕು ಅಂದ್ರೆ ಮಾದಪ್ಪ ನಿಜವಾಗ್ಲೂ ಇದಾರೆ. ಅವನಂತೆ ಸತ್ಯವಂತ ಯಾರು ಇಲ್ಲ. ನನ್ನನ್ನೇ ಈ ಮಟ್ಟಕ್ಕೆ ಮಡಗಿದ್ದಾರೆ ಮಾದಪ್ಪ. ಅವ್ರ ನೆನೆಸ್ಕೊಂಡು ಅವ್ರ ನೆಮ್ಮದಿಯಿಂದ ಅವ್ರನ್ನ ಭಕ್ತಿಂತೂ ಪೂಜೆ ಮಾಡಿ ಅವ್ನ ನೆಮ್ಮದವರೇ ಅವ್ರ ಉದ್ಧಾರ ಆಗಿ ಕೋಟಿಗಾಗಿದ್ದಾರೆ. ಅವನಂತೆ ಸತ್ಯವಂತ ಯಾವ ರೋಡಲ್ಲೂ ಅನ್ನ ನೀರು ಹಿಟ್ಟೆಲ್ಲ ಎಡ್ತಾಡ್ತದೆ. ಆದರೆ ಒಳಕೆರೆಯಿಂದ ಬರ್ತಾರಲ್ಲ ನೀರಲ್ಲಿ ಪಾದಯಾತ್ರೆ ಅವರು, ಶಿಸ್ತಾಗಿ ಬನ್ನಿ. ಮೆಟ್ಲದ ಮೇಲೆ ಹೋಗೋರಲ್ಲ, ಗಲಾಟೆ ಮಾಡ್ಕೋಬೇಡಿ, ಕೆಚ್ಚಾಡೋದು, ತಳ್ಳಾಡೋದು ಯಾವುದು ಮಾಡಬೇಡಿ. ಆದರೆ ದಾನಿಗಳು ಕೊಡೋದ ಬಿಸಾಕ್ಬೇಡಿ, ಜಗಳ ಮಾಡ್ಕೊಳ್ಳೋದು, ಡ್ಯೂಟಿ ಮಾಡ್ತಾರಲ್ಲ ಒಳಗಡೆ ಅವರೆಲ್ಲ ಹತ್ರ ತಳ್ಳಾಡೋದೆಲ್ಲ ಏನು ಮಾಡ್ಕೋಬೇಡಿ. ಭಕ್ತಿಯಿಂದ ಧೂಪ ಹಾಕಿ ಪಂಜನ ಸೇವೆ ಮಾಡಿ, ಉಳ್ಸೇವೆ ಮಾಡಿ, ಅವ್ನು ಚಿನ್ನದ ತೇರು ಎಳಿಸಿ, ಅವ್ನು ಅರ್ಕೆ ಕಟ್ಕೊಂಡು ಯಾವತ್ತು ಮಾದಪ್ಪನ ಬೆಟ್ಟಕ್ಕೆ ಕಾಯಿಡ್ಸ್ ಪೂಜೆ ಮಾಡಿಸ್ಕೊಂಡು ಹೋದವರೆಲ್ಲ ಎತ್ತರವಾಗಿ ಬೆಳೆದಿದ್ದಾರೆ. ಸೋಕಿ ಮಾಡ್ಕೊಂಡು ಹೋದವ್ರಿಗೆ ಮಾದಪ್ಪ ಇಲ್ಲ. ಬೇಜಾರು ಮಾಡ್ಕೋಬೇಡಿ. ಇಡೀ ಜಗತ್ತಿನ ಪಾದಯಾತ್ರೆ ಎಲ್ಲ ಗಲೀಜು ಮಾಡೋದು, ವೇಸ್ಟ್ ಹಾಕೋದು, ಎಲ್ಲಂದ್ರೆ ಅಲ್ಲಿ ತಳ್ಳಾಡೋದು, ಜಗಳ ಮಾಡ್ಕೊಳ್ಳೋದು, ಬಿಸಾಕೋದು ಯಾರು ಮಾಡಬೇಡಿ. ಉಗೇ ಮಾದಪ್ಪ. ಎಲ್ಲಾರ್ಗು ಮಾದಪ್ಪ ಜೋರ ಮಾಡಿದ್ಲಿ. ಇದೇ ಮಾದಪ್ಪ. ಆಯ್ತು ಮಗನೆ, ಮಾದಪ್ಪ ಆಯ್ತಪ್ಪ. ಇದರಿಂದ ಏನ್ ಹೇಳ್ತಿದ್ದಾರೆ ಅಂದ್ರೆ ದಿನಾಗ್ಲೂ ಮಾದಪ್ಪ ನೆನ್ಸ್ಕೊಳ್ಳಿ ಗೈಸ್, ಅಷ್ಟೇ. ಟಾಯ್ಲೆಟ್ ಕೋರಿ ನೀರ್ ಚೆನ್ನಾಗಿ ಹಾಕಿ ಬೇರೆಯವ್ರನ್ನ ತಳ್ಳಾಡ್ಬೇಡಿ, ಜನ ಮಾಡ್ಬೇಡಿ. ಉಗೆ ಮಾದಪ್ಪ. ಸರಿ ಮನೆ. ಇವಾಗ ನಾವು ಮೆಟ್ಲಿಂದ ಹೋಗ್ತಾ ಇದ್ವಿ ಅಲ್ವಾ, ರೋಡಿಂದ ಹೋಗ್ತಾ ಇದೀವಿ. ಸೊ ನಮ್ಮ ಅವ್ರಿಗೆಲ್ಲ ನಡಿಯಕ್ಕಾಗಿಲ್ಲ, ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ರೋಡಲ್ಲಿ ಹೋಗ್ತಾ ಇದೀವಿ. ಸೊ ಮಚ್ಚ, ಏನಾದ್ರು ಚಿರತೆ ಬಂದ್ರೆ ಏನ್ ಮಾಡ್ತೀಯ? ನೋಡೋಣ ಮುಂದಕ್ಕೆ ಏನಾಗುತ್ತೋ ಅದು ಗೊತ್ತಿಲ್ಲ. ಸುತ್ತಾಡ್ಸೋಣ. ಅಲ್ಲ, ಚಿರತೆ ಬಂದ್ರೆ ಏನ್ ಮಾಡ್ತೀಯ? ಸ್ಪಿನ್ ಮಾಡ್ತೀಯಾ? ಪಕ್ಕ ಸ್ಪಿನ್ ಮಾಡೋಣ. ನೀವು ನೋಡಿ, ಇವರೆಲ್ಲ ಬರ್ತಾವ್ರೆ ನಮ್ಮ ವ್ಲಾಗ್ ಅಲ್ಲಿ. ಆಂಟಿ ಎಲ್ಲ ಊರು ನಮ್ದೇ ಆಂಟಿ. ಗೈಸ್, ನಿಮಗೆ ಯಾವ ರೀತಿ ಬೇಕಾದರೂ ಕಂಟೆಂಟ್ ಕೊಟ್ಟಿರ್ಬೋದು, ಆದರೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಯಾರೂ ಕೊಟ್ಟಿರಲ್ಲ. ಸೊ ಕೀಪ್ ವಾಚಿಂಗ್ ಗೈಸ್, ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಇದರಿಂದ. ನಾವು ನೋಡ್ತೀವಿ, ನಮ್ ಜೊತೆ ನೀವು ನೋಡಿ ಅಷ್ಟೇ. ಒಂದು ವ್ಯೂ ತೋರಿಸ್ತೀನಿ ನೋಡಿ. ನೋಡಿ, ಸಖತ್ತಾಗಿದೆ ವ್ಯೂಸ್ ಮಾತ್ರ. ಸೊ ಯಾರ್ಯಾರು ಬೆಟ್ಟಕ್ಕೆ ಬರ್ತೀರೋ ಅವ್ರಿಗೆ ಒಂದು ವಿನಂತಿ, ಈ ಥರ ಪ್ಲಾಸ್ಟಿಕ್ನೆಲ್ಲ ಅದೇ ಥರ ಬಿಸಾಕ್ಬೇಡ್ರಿ. ಪರಿಸರ ಹಾಳಾಗುತ್ತೆ, ಪರಿಸರನ ಮಾಲಿನ್ಯ ಮಾಡಬೇಡಿ, ತೆಗಿತೀನೋ. ಸೊ ಪ್ಲಾಸ್ಟಿಕ್ನೆಲ್ಲ ಬೆಟ್ಟದ ಮೇಲೆ ಬಿಸಾಕ್ಬೇಡ್ರಿ ಗೈಸ್. ಸೊ ದಿಸ್ ಈಸ್ ಮೈ ವಿನಂತಿ. ಯಾವ ಕಾಡಲ್ಲಿ ಉಳಿದೆಯೋ ಆ ಕಾಡು ತುಂಬಾ ಸಮೃದ್ಧಿಯಾಗಿದೆ ಅಂತ ಅರ್ಥ. ಇವಾಗ ಚಿರತೆ ಏನೇನ್ ತಿಂತವೆ? ಚಿರತೆ ಮಾಮೂಲಿ ಮಾಂಸಾಹಾರಿ ಅದು. ಮಾಂಸಾಹಾರಿ ಅದು. ಇಲ್ಲಿ ತಿನ್ನಕ್ಕೆ ಏನ್ ಸಿಗ್ತದೆ ಅಂತ? ಮಾಮೂಲಿ ಪ್ರಾಣಿಗಳು ಇರ್ತಾವಲ್ಲ, ಜಿಂಕೆ ಅದು ಇದು. ಜಿಂಕೆ ಐತೆ ಇಲ್ಲಿ? ಒಂದ್ಸಲ ನೋಡಿರ್ಲಿಲ್ಲ ಜಿಂಕೆ ನಾನು. ಹಂದಿ ಎಲ್ಲ ಇದೆ, ಕಾಡೆಮ್ಮೆ. ಓಕೆ, ಇಲ್ಲಿ ಹೇಳೋದು ಕೇಳ್ರಿ. ಇವಾಗ ಹೇಳಿ ಆಯ್ತು.
ನಿನ್ ಕ್ವಶನ್ ಕೇಳಿ ಆನ್ಸರ್ ಮಾಡೋಣ ಹೇಳಪ್ಪ ಆಯ್ತು. ಕನ್ನಡದ ಕೋಟ್ಯಾಧಿಪತಿ ಆಡ್ತಾರೆ ಇವ್ರು ಕ್ವಶನ್ ಕೇಳ್ತಾರೆ ಗೈಸ್ ಇವ್ರಿಗೆಲ್ಲ ಒಂದು ಸೆಲ್ಯೂಟ್ ಕಮೆಂಟ್ ಅಲ್ಲಿ ಜಾಸ್ತಿ ನಾವು ಪ್ರಾಣ ಡಿಫೆನ್ಸ್ ಮಾಡ್ಬೇಕಷ್ಟೇ. ಎಕ್ಸಾಂಪಲ್ ಹೇಳ್ತೀವಿ, ನಾವಿಬ್ರು ಜಗಳ ಪಡ್ಬೇಕಂದ್ರೆ ಒಬ್ಬನ ಸಾಯ್ಸಕ್ ಆಗಲ್ಲ, ಏನೋ ಏಟ್ ಮೇಲೆ ಇಸ್ತೀವಿ ಅಷ್ಟೇ. ಅಂದ್ಬಿಟ್ಟು ನಿನ್ ಮೇಲೆ ಕಲ್ಲೇಟ್ ಹಾಕ್ಬಿಟ್ರೆ ಅದು ಜಗಳ. ಬಟ್ ಅದಕ್ಕೆ ಪ್ರಾಣ ನಿಂತ್ರೆ ಇಲ್ಲ ಅನಸ್ತೇಶಿಯಾ ತರ ಇಲ್ಲ ಏನೋ ನೀನು ಈಗ ಒಂದು ಹಾವಿದೆ, ಹಾವು ನೀನ್ ತುಳಿದ್ರು ಮಾತ್ರ ಅದು ಕಚ್ಚೋದು, ಸುಮ್ನೆ ಯಾವ್ದು ಕಚ್ಚೋದು. ಎಲ್ಲ ಎಕ್ಸಾಂಪಲ್ ನಾನು ಹೇಳ್ತೇನೆ, ನೀನು ಊರಲ್ಲಿ ವಾಸ ಮಾಡ್ತೀಯ, ಕಾಡ್ ಪ್ರಾಣಿ ಎಲ್ಲಿ ವಾಸ ಮಾಡುತ್ತೆ? ಕಾಡಲ್ಲಿದೆ. ನೀವ್ ಎಲ್ಲಿಗೆ ಬಂದಿದ್ರೆ ಇವಾಗ? ಪಾಡಕ್ ನೀವೇನೋ ಸೈಲೆಂಟ್ ಆಗಿ ಹೋಗ್ಬೇಕು. ಡಿಸ್ಟರ್ಬ್ ಮಾಡ್ಬಾರ್ದು ಅಷ್ಟೇ, ಇನ್ನೇನು ಇಲ್ಲ. ಹಂಗೇನಿಲ್ಲ. ಭಯ ಆಗ್ಬಾರ್ದು. ಇಲ್ಲಿ ನಮ್ಮ ಮದರ್ ಸರಿ ಹಂಗಾರೆ ಇವಾಗ ನಮ್ ದೊಡಮ್ಮ ಹಾಯ್ ಆನೆ ಹೊಸಳ್ಳಿ ಅವ್ರು ಇವರು ಆನೆ ಹೊಸಳ್ಳಿ ಫ್ಯಾನ್ಸ್ ಕೈ ಎತ್ರಿ. ಯಾರನ್ನಾದ್ರು ಅವಾಗ ಏನ್ ಮಾಡ್ತೀರಾ? ನೀವೇನ್ ಮಾಡ್ತೀರಾ? ಶರತ್ ಆ ಪ್ರೈನ್ಗೆ ಕೈ ಹಾಕ್ತಾವನಿ. ಬಿಡ್ರಿ ಅವನು ಹಂಗೆ ಇದರ ಮೆಟ್ಲು ಹತ್ಕೊಂಡ್ ಬರ್ತಾ ಇದ್ರೆ ಬನ್ನಿ ಬರ್ತಾ ಇದ್ರೆ ಹಿಂಗೆ ರೋಡ್ಗಳು ಸಿಗ್ತಾ ಇರುತ್ತೆ. ರೋಡ್ಗಳು ಸಿಗ್ತಾ ಹಿಂಗೆ ಮೆಟ್ಲು ನೋಡಿ, ಒಂದೊಂದು ಮೆಟ್ಲಿಗೂ ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗೋರೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಸಾಂಬ್ರಾಣಿ. ಓಕೆ, ಸ್ಟಾರ್ಟಿಂಗಲ್ಲಿ ಸಾಂಬ್ರಾಣಿ ಇಟ್ಟಿರ್ತಾರೆ ಗೈಸ್. ನಾವು ಆಗ್ತಾ ಇಲ್ಲ ಸಾಂಬ್ರಾಣಿಗೆ ಕಾಸಿಲ್ಲ ದೇವ್ರಿಗೆ. ಫೋನ್ ಪೇ ಬಂದ್ಬಿಟ್ಟು ಚೇಂಜ್ ಇಲ್ಲ. ಹ್ಞೂ ಗೈಸ್, ಇಲ್ಲಿ ನೆಟ್ವರ್ಕ್ ಬೇರೆ ಸಿಗಲ್ಲ. ಏನೊಬ್ಬರೇ ಬಂದಿದ್ದೀರಾ? ಹುಷಾರಂಟಿ. ಸುಸ್ತಾಯ್ತಾಯ್ತಾ? ಕುತ್ಕೊಂತ್ಯಾ? ಎತ್ಕೊಳ್ಳ ಮೂಟೆ ಕಟ್ಕೊಂಡು. ನಮ್ಮಮ್ಮ ಎದುರಿಸೋದು ಅಂದ್ರೆ ನೋಡ್ರಿ ಹಿಂಗೆ ಎದುರಿಸ್ತಾರೆ ರೇ. ಇಲ್ಲಿ ಬೇಜಾನ್ ಜನ ಮೀಟ್ ಮಾಡ್ತಾ ಇದೀವಿ ಅಲ್ವಾ ಮಚ್ಚ? ಚನ್ನಪಟ್ಟಣದವರು, ಆಮೇಲೆ ಯಾರು ಚನ್ನಪಟ್ಟಣದ ಗೊಂಬೆಗಳು ಅವರು ಇವರು. ಬಹುಮಾನ ಅಲ್ಲ, ಅನುಮಾನ ಕೊಡ್ತವ್ರೆ. ಅಂಕಲ್ ಯಾವ ಊರು? ಇವ್ರು ಬಂದವ್ರೆ ಗೈಸ್, ಅನುಮಾನ ಬಹುಮಾನ ಗೈಸ್. ಬಹುಮಾನನ ಶರತ್ ಕೊಟ್ಟಿದ್ದೀನಿ. ಶರತ್ ನಮ್ಮ ತಮ್ಮ ಕೊಡಕ್ ಹೋದ, ತಮ್ಮ ಬೇಡ ಅಂತ. ಯಾಕಂದ್ರೆ ಒಂದು ಮೋಟಿವೇಶನ್ ತಗೊಂಡು ಪ್ರದೀಪ್ ಹಲೋ ಓಕೆ ಲೆಟ್ಸ್ ಗೋ. ಅಂಕಲ್ ನೀವು ಆರಾಮ ಕೆಲಸ, ಪಾಮ್ ಕೆಲಸ ಆರಂಭ ಏನ? ರಾಗಿ ಉಳ್ಳಿ, ಕಡ್ಡಿ ತೋಟ, ರೇಷ್ಮೆ ಬೆಳೆ, ಅದನ್ನ ಮಾಡೋದು. ಇವಾಗ 8ನೇ ವರ್ಷ ನೀವು ನಡೀತಾ ಇರೋದು ಇಲ್ಲಿಗೆ. ಓಕೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಜನ ಎಲ್ಲ ನೋಡ್ತಾರೆ ಇದನ್ನ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾರಿಗೆ? ಜನಗಳಿಗೆ ಒಳ್ಳೇದ್ ಮಾಡಪ್ಪ, ನಾವ್ ಬಂದು ಕಾಟ ಕರ್ಮನೆಲ್ಲ ಪರಿಹಾರ ಮಾಡಪ್ಪ. ಇಲ್ಲಿ ನೋಡಿ ನಮ್ಮಮ್ಮ ಅವ್ರಿಗಿಂತ ಹೈಟಾಗಿರೋ ಕೋಲ್ ಹಿಡ್ಕೊಂಡು ನೋಡಿದ್ದವ್ರೆ. ಇಲ್ಲಿ ನಮ್ಮ ತಮ್ಮ ಅವಾಗ್ಲಿಂದ ಕುತ್ಕೊಂಡೇ ಇಲ್ಲ, ರೆಸ್ಟ್ ಇಲ್ಲದೆ ನಡೀತಿದ್ದಾನೆ. ಸೊ ಅವನೇನು ಕೇಳಿದ್ರು ಕೊಡ್ಸ್ಬೇಕಂತೆ. ನಮ್ಮ ದೀಕ್ಷಕ್ಕನ ಫೇವ್ರೇಟ್ ಹಣ್ಣು ಕಲ್ಲಂಗಡಿ ಹಣ್ಣು. ನಮ್ಮ ದರ್ಶನ್ ಅದನ್ನ ಕೆಳಗಡೆ ಹಣ್ಣು ಅಂತ ಪ್ರೊನೌನ್ಸ್ ಮಾಡ್ತಾನೆ. ನೋಡ್ರಿ ಇಲ್ಲಿ ಬಿಟ್ಟಿ ಕಲ್ಲಂಗಡಿ ಹಣ್ಣು ಕೊಡ್ತವ್ರೆ. ಹೊಟ್ಟೆ ತುಂಬಾ ತಿನ್ಕೊಂಡು ಒಳ್ಳೇದಾಗ್ಲಿ. ತಿನ್ನೋ ಮಚ್ಚ. ಇಲ್ಲಿ ನೋಡಿ ಅಣ್ಣ, ಒಳ್ಳೆ ಕೆಲಸ ಮಾಡ್ತಾ ಇದೀರ ಅಣ್ಣ. ನಿಖಿಲ್ ಗೌಡ ಅಂತ ಯೂಟ್ಯೂಬ್ ನೋಡ್ರಿ. ಅಲ್ಲ ಫ್ರೀ ಆದ್ಮೇಲೆ ನಮ್ಗಿಂತ ದಡ್ರ ನೀವು. ನೋಡಿ, ಇದೊಂದು ಕಲ್ಯಾಣಿ ಸಿಕ್ಕಿದೆ ಕಾಡಲ್ಲಿ. ಎಲ್ಲ ನಡ್ಕೊಂಡು ಹೋಗ್ತಾ ಇದಾರೆ, ಕೋಲೆಲ್ಲ ಇಟ್ಕೊಂಡಿದ್ದಾರೆ ಗೈಸ್ ಎಲ್ಲ. ಕಾಡಲ್ಲಿ ಒಂದು ಕಲ್ಯಾಣಿ ಸಿಕ್ಕಿದೆ. ಕಲ್ಯಾಣಿ ಕೆಟ್ಟ ನೀರಿದೆ. ಇಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಹೇಗನ್ಸ್ತಿದೆ ಅಭಿಪ್ರಾಯಗಳು ನಿಮ್ಮೆಲ್ಲ ವ್ಯಕ್ತಪಡಿಸಿ. ಮಾತಾಡ್ಲಿ ಅಂತಾನೆ ಕೇಳ್ತಾ ಇದೀನಿ, ನೀವೇ ನೋಡಿದ್ರೆ ಮಾತಾಡಕ್ ಆಯ್ತಾರ ಅಂತ. ಏನ್ರಿ ಸುಮ್ಮ ಅವ್ರೆ, ನಾವು ವ್ಯಕ್ತಪಡಿಸ್ರಿ. ಅಂದ್ರೆ ದೇವ್ರ ಹೆಸರು ಹೇಳಿದ್ರೆ ಅಷ್ಟೊಂದು ಏನೋ ನೋವು ಕಾಣಿಸಲ್ಲ. ಹೌದಾ? ಮತ್ತೆ ಪದೇ ಕುತ್ಕೊಂತೀರಲ್ಲ ಯಾಕೆ?
ಅಂದ್ರೆ ವಯಸ್ಸಾದವರು ಎಲ್ಲ ಇದ್ದಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಬರ್ಬೇಕಲ್ಲ. ಬ್ರಿಲಿಯಂಟ್. ಅವ್ರು ಕೂತ್ಕೊಂಡು ನೀವು ಬಂದ್ಬಿಟ್ರೆ ನೀವು ವಯಸ್ಸಾಗಿಲ್ಲ ಅಂತ ಗೊತ್ತಾಗುತ್ತೆ ಅಂತ. ಇವರೆಲ್ಲ ಫ್ರೆಂಡ್ಸ್ ಅಂತೆ ಗೈಸ್. ನಮ್ಮೂರ್ ಪಕ್ಕದೂರ ಇವರು ಕಳ್ಬಾಳು. ನಮ್ದು ಹೊಟ್ಟೆ ಓಡು ದೊಡ್ಡ. ನೀವ್ ಹೇಳ್ಬಿಟ್ರಿ ಇವಾಗ. ಅಲ್ಲಿ ಟಿವಿಲಿ ಬರ್ತೀರಾ ನೋಡ್ರಿ, ಫೋನಲ್ಲಿ ಬರ್ತೀರಾ, ಟಿವಿಲಿ ನೋಡ್ತೀರಾ, ಕನೆಕ್ಟ್ ಮಾಡ್ಕೊಳ್ರಿ. ಇನ್ಸ್ಟಾಗ್ರಾಮ್ ಎಲ್ಲ ಏನೋ ನಿಂತ್ಕೊಳ್ಳೋ. ಇನ್ಸ್ಟಾಗ್ರಾಮ್ ಬಿಟ್ಬಿಡಿ, ಯೂಟ್ಯೂಬ್ ಅಲ್ಲಿ ನೋಡಿ. ಗೈಸ್ ನಾನು ಬ್ಲಾಗ್ ಮಾಡ್ಕೊಬೇಕಂತಾನೆ ಸ್ಟೋರೇಜ್ ಕ್ಲಿಯರ್ ಮಾಡಿದೆ. ಇವ್ ಬಂದ್ ಫೋಟೋ ತಗ್ಸ್ಕೊಂತಾನೆ ಅವನಿಗೆ. ಇವಾಗ ಒಂದ್ ಪ್ರ್ಯಾಂಕ್ ಮಾಡ್ತಾ ಇದೀವಿ. ಆನೆ ಬಂತು ಅಂತ ಪ್ರ್ಯಾಂಕ್, ಓಕೆನಾ? ಅಲ್ಲಿಂದ ಬರ್ತೀವಿ, ಆನೆ ಬಂತು ಅಂತ ಪ್ರ್ಯಾಂಕ್ ಮಾಡ್ಬಿಟ್ಟು ಹೊಂಟೈತೀವಿ. ಮಚ್ಚ ಸ್ಟಾರ್ಟಾ ಎಲ್ಲ ತೋರಿಸ್ಬೇಕಲ್ಲ ಮತ್ತೆ ಫಸ್ಟ್. ಅಲ್ಲಿ ತೋರ್ಸ್ಕೊಂಡು ಹೇಳ್ಬಿಟ್ಟು ಹೊಟ್ಬಿಡೋಣ. ಅವ್ರಿಗೂ ನೋಡಿದಾಗ ಅದು ಐತಿನ ಹೋಯ್ತಾ ಅಂತ ಅನ್ಸ್ಬಿಡ್ಬೇಕು. ನಾವು ಸುಮ್ಮನೆ ಅವ್ರಿಗೆ ಜಗ್ ಬೀಳಲಿ ಸಾಕು. ಮಚ್ಚ 3 2 ಗೈಸ್ ಯಾರು ಪ್ರ್ಯಾಂಕೇ ಆಗಿಲ್ಲ ಗೈಸ್. ಒಳ್ಳೆ ಫಾಲ್ಟ್. ನಾವೇ ಫ್ರ್ಯಾಂಕ್ ಆಗೋದು. ವಿ ಟ್ರೈಡ್ ವೆರಿ ಮಚ್. ಓಕೆ ಗೈಸ್, ಈಗ ನಡೀತಾನೆ ಇದೀನಿ ಗೈಸ್. ಕರೆಕ್ಟ್ ಅಪ್ಡೇಟ್ ಕೊಟ್ಟಿಲ್ಲ ಅಲ್ಲ ನಿಮಗೆ? ನಡೀತಾನೆ ಅವನೇ ಅಣ್ಣ. ಸುಸ್ತೇ ಆಯ್ತಾರೆ ಕೇಳ್ರಿ. ತಿಂಡಿ ಬತ್ತಾಯ್ತೆ ನೆನಪು. ಸಮೋಸ, ಕಚೋರಿ, ಗೋಲ್ಗಪ್ಪ ಅವೆಲ್ಲ ಬತ್ತಾದೆ ಮನ್ಸಿಗೆ. ಅದಕ್ಕೆ ನಡೀತಾನೆ. ಬ್ಯಾಗು ಅಷ್ಟೇ, ಬ್ಯಾಗ್ ಕೊಡಂಗೆ ಇಲ್ಲ ಬೇರೆಯವ್ರಿಗೆ, ಅವನು ಎತ್ಕೊಳಂಗೂ ಇಲ್ಲ, ನಡ್ಕೊಂಡು ಹೋಗ್ಬೇಕು. ನೋಡಿ ಇದೆಲ್ಲ ಆನೆ ಬರೋ ಪ್ಲೇಸ್ಗಳು. ಫುಲ್ಲು ಲದ್ದಿಗಳೇ ಗೈಸ್, ಇಲ್ಲಿ ಫುಲ್ಲು ಲದ್ದಿಗಳೇ. ಇಲ್ಲಿ ನೋಡ್ರಿ, ಚಿರತೆ ಥರನೇ ಸೌಂಡ್ ಕೇಳಿಸ್ತು ಗೈಸ್ ಈ ಸೈಡ್. ಏನೋ ನಿಜವಾಗ್ಲೂ ಕೇಳಿಸ್ತು ಗೈಸ್. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿರೋದು ನಮ್ಮ ಕುಟುಂಬ ಅಷ್ಟೇನೆ, ಬೇರೆ ಯಾರೂ ಇಲ್ಲ. ಎಲ್ಲ ಎಲ್ಲೋದ್ರೂ ಗೊತ್ತಿಲ್ಲ, ಎಲ್ಲ ರೋಡ್ಗೆ ಹೋಗ್ಬಿಟ್ರು ಅನ್ಸುತ್ತೆ. ಕಾಡಲ್ಲಿ ನಾವು ಮಾತ್ರ ತೋರಿಸ್ತೀನಿ. ಇಷ್ಟೇ ಜನ ನಡ್ಕೊಂಡು ಹೋಗ್ತಾ ಇರೋದು, ಇಷ್ಟು ಪ್ಲಸ್ ಇಲ್ಲಿ ಇಷ್ಟು ಜನ. ನಾನು ಶರತ್ತು ಇವನು ಬರ್ಬೇಕಾದ್ರೆ ಇಲ್ಲಿಂದ ಏನೋ ಸೌಂಡ್ ಕೇಳಿಸ್ತು ಅಂತ, ಏನೋ ಕೇಳಿಸ್ತು ಗೈಸ್. ಆ ಕಡೆನೇ ಹೋಯ್ತು, ಆದರೆ ನಿಜವಾಗ್ಲೂ ಕೇಳಿಸ್ತು. ಸುಮ್ಮನೆ ಡವ್. ಇವಾಗ ನಮ್ಮ ಆಂಟಿ ಏನೋ ಹೇಳ್ತಾರೆ, ಕೇಳಿಸ್ಕೊಳ್ರಿ. ಹೇಳಿ ಆಂಟಿ. ಗೈಸ್ ಅದು ಕಾಣಿಸ್ತಿದ್ಯಾ ಸೆಂಟರ್ ಅಲ್ಲಿ? ಅದು ಹಾಳಲ್ಲ ಅಂತೆ. ನೋಡ್ರಿ ಎಂತೆಂತ ಜಾಗನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ. ಇವರು ನಮ್ಮ ಸಿಸ್ಟರ್ ಸ್ನೇಹ ಅಂತ. ಹಾಯ್ ಚೆಪ್ಪುರಿ. ನೋಡಿ ಗೈಸ್, ಬೋರ್ಡ್ ಕುತ್ಕೊಂಡ್ಬಿಟ್ಟವನೆ. ಯಶು ಇನ್ನ ಸ್ಟ್ರಾಂಗ್ ಲೈವ್ ಅಲ್ಲಿ ಇದ್ದಾನೆ. ಸೊ ಇವ್ರಿಬ್ರು ಕುತ್ಕೊಂಡಿಲ್ಲ. ಎಲ್ಲಿ ಇವನ್ ಕಲಂಗ್ರಿ ಹಣ್ಣು ತಿನ್ಬೇಕಾದ್ರೆ ಕುತ್ಕೊಂಡಿದ್ದ ಅಷ್ಟೇ. ಇವನ್ ಕೂತಿದ್ದ ತಾನೇ ನಮ್ಮ ಬಡು. ಸ್ಪಾಟ್ ದೇವಸ್ಥಾನ ನೋಡಿ ನಂಗೂ ಕಾಣಿಸ್ತಾ ಇಲ್ಲ. ಕೋತಿ ಸುಸ್ಸು ಮಾಡ್ಬಿಟ್ಟಿ ಇವ್ರ ಮೇಲೆ ನೋಡಿ, ಇನ್ನ ಕರೆಕ್ಟ್ ಆಗವ್ರವ್ರು. ನೀವೇ ಅಂತ ಬೇರೆ ಹೇಳ್ತಾವ್ರೆ ಅವ್ರು. ಕುತ್ಕೊಂಡ್ಬಿಟ್ರಾ? ಒಳ್ಳೆ ಕಂಪ್ನಿ ಕೊಡ್ತವ್ರೆ ಇವರು. ಅವಾಗ್ಲಿಂದ ಎಷ್ಟೋ ಜನ ಸಿಕ್ದ್ರು ಹೋದ್ರು, ಆದ್ರೆ ಇವ್ರು ಒಳ್ಳೆ ಕಂಪ್ನಿ ಕೊಡ್ತವ್ರೆ. ಅವಾಗ್ಲಿಂದ ಹೋಯ್ತಾನೇ ಇದೀವಿ. ಇನ್ನೂ ಹೋಗ್ಬೇಕು ಅದಕ್ಕೆ. ಹೌದು, ಬೆಟ್ಟ ಸಿಗ್ತಾನೆ ಇಲ್ಲ. ಆಯ್ತು, ದೇವಸ್ಥಾನ ಸಿಗ್ತಾನೆ ಇಲ್ಲ, ಬೆಟ್ಟ ಸಿಕ್ಕೈತೆ, ಹತ್ತುತ್ತಾ ಇದೀವಿ. ನಂಗೆ ಇವಾಗ ಏನಾಯ್ತೈತೆ ಅಂದ್ರೆ, ಹತ್ತಕ್ಕಾಯ್ತೈತೆ ಮೆಟ್ಲುನ, ಇಳ್ಗಕ್ ಆಯ್ತಾ ಇಲ್ಲ. ಇಳ್ಗಕ್ ಯಾಕೆ ಆಯ್ತಾ ಇಲ್ಲ ಅಂದ್ರೆ ಮೀನ್ ಕಂಡ ಎಲ್ಲ ನೋವು ಬಂದ್ಬಿಟ್ಟೈತಿ. ಮೀನ್ ಕಂಡ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡು. ಫಿಶ್ ಮಸಾಲ್. ನಮ್ಮ ತಮ್ಮನ್ ತೋರ್ಸ್ಲಾ? ಇಲ್ಲಿ ನಮ್ಮ ತಮ್ಮ ಎಂಟೆದೆ ಶೂರ, ಗಂಡೆದೆ ವೀರ, ಜೈ ಜೈ ಜೈ. ಇಲ್ಲಿ ನೋಡ್ರಿ, ಸೈಕಾಗೈತಲ್ಲ ಗೈಸ್. ವೀವ್ ನೋಡಿ ಗೈಸ್, ಚಿಂದಿಯಾಗಿದೆ.
ನೀವೆಲ್ಲ ಇಲ್ಲಿಗೆ ಬರಬೇಕು, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ. ಏನಂತ್ಯಾ? ನೋಡು ಕುತ್ಕೊಂತಾನೆ ಅವನೇ ಗೈಸ್, ತಿನ್ ನೋಡ್ರಿ ಹೆಂಗೋಗವನೆ. ತಿರುಪತಿಗೆ ಹೋಗಿದ್ದೀರಾ? ಕಂಡಿದ್ ಬೆಟ್ಟಕ್ಕೆಲ್ಲ ಹತ್ತುತ್ತಾ ಇರ್ತೀರಾ ಅಂತ ಕಾಣಿಸ್ತದೆ. ದೇವ್ರು ಅದಕ್ಕೆ ಒಳ್ಳೇದ್ ಮಾಡ್ತಾವ. ನಾವು ಹೋಗಿ ಒಂದ್ಸಲಿನೂ ಹೋಗಿಲ್ಲ, ನಮ್ಮ ಅಪ್ಪ ಒಂದ್ಸಲಿನೂ ಕರ್ಸ್ಕೊಂಡೇ ಇಲ್ಲ. ಅತಿ ಶೀಘ್ರದಲ್ಲೇ ಕರ್ಸ್ಕೊಂತಾರೆ ಅಂತ ಮನ್ಸು ಹೇಳ್ತೈತೆ. ತಿರುಪತಿ ಬರೀ ಅಲ್ಲೂ ಸಿಗೋಣ, ಏನಂತೀರಾ? ಒಳ್ಳೆ ಎಂಟರ್ಟೈನ್ಮೆಂಟ್ ಅಂದರೆ ಟೈಮ್ ಪಾಸ್ ಆಗ್ತಾ ಇದೆ. ನಮ್ಮ ಅಕ್ಕ ನೋಡಿ ಯಾವುದು ದೊಣ್ಣೆ ಇಟ್ಕೊಂಡು ಅಲ್ಲಾಡಿಸ್ಕೊಂಡು ಸ್ವೆಟ್ರನ್ ಸುತ್ಕೊಂಡು ಟೋಪಿ ಪ್ಯಾರಿಸ್ ಹಾಕೊಂಡು ಕಲಂಗಡಿ ಹಣ್ಣು 2-3 ಮುಕ್ಕಿ 8 ಕಲಂಗಡಿ ಹಣ್ಣು ಮುಕ್ಕಿ ಬರ್ತಾ ಇರೋದು. ನಮ್ಗೆ ಅದೇ ಆಹಾರ ಬಿತ್ತಿರ್ಬೇಕಿತ್ತು. ನನಗೂ ಫ್ರೂಟ್ಸ್ ಇಷ್ಟ, ಅವ್ರಿಗೂ ಫ್ರೂಟ್ಸ್ ಇಷ್ಟ. ನಮ್ಮ ಬಾಡಿ ಕುತ್ಕೊಂತಾನೆ ವಯಸ್ಸಾಗಿರೋ ಮುತ್ಕಾನು ಅಷ್ಟೊಂದು ಕುತ್ಕೊಂತ ಇಲ್ಲ. ಏನ್ ಹೇಳಿ ನಿಮ್ಮ ಹೆಸರು? ಗೀತಾ ಅಂತ ತಾನೇ ನಿಮ್ಮ ಹೆಸರು? ನೋಡಿದೀನಿ. ಆಂಟಿ ನೀವು ಅಲ್ಲೇ ಬರ್ಬೇಕಾದ್ರೆ ಅಲ್ಲಿ ಕೆಳಗಡೆ ಇದ್ದಿದ್ದು. ಸೊ ಇಲ್ಲಿ ಗಂಟ ಬಂದಿದ್ದೀವಿ. ಅಲ್ಲಿಂದ ನಾವು ಅಲ್ಲಿಂದ ಏನೋ ಕಾಣಿಸ್ತಾ ಇತ್ತು ಟ್ಯಾಂಕು, ವೈಟ್ ಕಲರ್ ಟ್ಯಾಂಕು. ಅಲ್ಲಿಂದ ಒಂದು ವಿಡಿಯೋ ಮಾಡಿ ಕ್ಯಾಪ್ಚರ್ ಮಾಡಾಕ್ತೀನಿ. ಮನೋಜ ಮತ್ತೆ ಧನುಷ ಅಲ್ಲೋಯ್ತವ್ರೆ. ಇವ್ರು ಅವಾಗ ಸಿಗ್ತಾರೆ, ಅವಾಗ ಮಾಯ ಆಯ್ತಾರೆ. ಇವ್ರದೇ ಕಂಟೆಂಟು ಇವತ್ತೆಲ್ಲ. ಇದೆಲ್ಲ ಯಾರ್ಯಾರು ಕಟ್ಟಿದಾರೋ ಅವ್ರಿಗೊಂದು ಸಲ್ಯೂಟು. ಆ್ಯಂಡ್ ಏನಂದ್ರೆ ಮೇಲ್ಗಡೆಯಿಂದ ಕಲ್ಗಳು ಬೀಳ್ತೈತಿ, ಹಿಂದೆಗಡೆಯಿಂದ ಎಸಿತವ್ರು ಬೀಳ್ತಾ ಇತ್ತು. ಗೊತ್ತಿಲ್ಲ ಏನೋ ನಮ್ಮ ಹುಡುಗನ್ ಬೇರೆ ಬಿದ್ಬಿಟ್ಟು ಯಾರಿಗೆ ಅಲ್ಲೊಬ್ಬ ಕುಂತ ನೋಡಲ್ಲಿ ರೆಸ್ಟ್ ಮಾಡ್ಕೊಂಡು. ಅಲ್ಲಿ ಯಾರೋ ಕೂತವನಂತೆ. ಸೊ ಇಂಥ ವೈಟ್ ಟ್ಯಾಂಕ್ಗೆ ಮುಟ್ಬಿಟ್ವಿ ಗಾಯ್ಸ್. ಇನ್ನೊಂದು ಸ್ವಲ್ಪ ದೂರ ಅಷ್ಟೇನೆ ಹೊಂಟೋಗ್ತೀವಿ. ನೋಡ್ರಿ ಮಾತಾಡ್ಕೊಂಡ್ ಬಂದೇ ಬಿಟ್ವಿ, ಗೊತ್ತೇ ಆಗಿಲ್ಲ ಗೈಸ್. ಅವಾಗಲೇ ಅಲ್ಲಿ ಇದ್ದಿದ್ದು, ಆ ಬೆಟ್ಟದಲ್ಲಿ ಇದ್ದಿದ್ದು ನೋಡಿ. ಇದು ಅಲ್ಲೆಲ್ಲ ಕಾಣಿಸ್ತಾ ಇತ್ತು ಗೈಸ್. ಅಲ್ಲಿಂದ ಇಲ್ಲಿ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಹತ್ಕೊಂಡು ಗೈಸ್. ಮಂಗಣ್ಣ ನೋಡಿ ನಮ್ಗಿಂತ ನಮ್ಮ ಬೋರ್ಡುಗಿಂತ ಚೆನ್ನಾಗಿ ನೀರು ಕುಡಿತೈತೆ ಅದು. ಅಂತೂ ಇಂತೂ ಟಾಪ್ ಆಫ್ ದ ಹಿಲ್ ಬಂದ್ವಿ, ಟಾಪ್ ಆಫ್ ದ ಮೌಂಟೇನ್. ಇಲ್ಲಿಂದ ಹುಲಿ ಕಾಣಿಸುತ್ತೆ ನೋಡಿ, ಅಲ್ಲಿ ಹುಲಿ ಪ್ಲೇಸ್ ನಮ್ಮ ಬಾಸ್ ಇಬ್ರು ಕಾಣಿಸ್ತಾರೆ. ಆ್ಯಂಡ್ ಇಲ್ಲಿ ನೋಡಿ ವ್ಯೂ ಸೈಕ್ ಆಗಿದೆ. ಇಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಿರೋರು ಕಾಣಿಸ್ತಾರೆ, ಎಲ್ಲರೂ ಕಾಣಿಸ್ತಾರೆ. ಆ್ಯಂಡ್ ದೇವಸ್ಥಾನ ತೋರಿಸ್ತೀನಿ ಇಲ್ಲಿಂದಾನೆ. ಇಲ್ಲಿ ದೇವಸ್ಥಾನ ಕಾಣಿಸ್ತಿದ್ಯಾ? ದೇವಸ್ಥಾನ ಅಲ್ಲಿ ಅದೇ ಪಕ್ಕದ್ರಲ್ಲಿ ಹುಲಿ ಮೇಲೆ ನಮ್ಮ ಬಾಸ್. ಗೈಸ್ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ರೀಚ್ ಆಯ್ತೀವಿ ದೇವಸ್ಥಾನನ. ಶರತ್ಗೆ ಯಾವಾಗ ಬ್ಯಾಗ್ ಕೊಟ್ವಿ ಅಂತಾನೆ ಗೊತ್ತಿಲ್ಲ ಅವನ್ಗೆ, ಎತ್ಕೊಂಡ್ ಬರ್ತಾವನೆ. ಗೈಸ್ ಇವಾಗ ಆಫ್ ರೋಡಿಂಗ್ ನ ಇನ್ನ ತೋರ್ಸ್ಲಿಲ್ಲ ಅಲ್ವಾ ನಾನು ನಿಮ್ಗೆ ತೋರಿಸ್ತೀನಿ ಈಗ. ಇಲ್ಲಿ ನೋಡಿ ಆಫ್ ರೋಡ್, ನಟರಾಜ ಆಫ್ ರೋಡ್. ಹೇಳಿ 20 ಕಿಲೋಮೀಟರ್ ನಡ್ಕೊ ಬಂದಿರೋದು. ಕಾಲ್ಗಳು ನೋಡ್ತೀರಾ ನೋಡ್ರಿ, ಇಲ್ಲಿ ಹೋಗ್ಬಿಟ್ಟೈತೆ ಹೋಗ್ಬಿಟ್ಟೈತೆ. ಅಲ್ಲಿ ಬೇಗ ಹೋಗ್ತವ್ರೆ. ಲೆಟ್ಸ್ ಗೋ, ಕಮಾನ್. ನೋಡಿ ನಮ್ ಶರತ್ಂಗ್ ನಡಿಯಕ್ ಆಯ್ತಾ ಇಲ್ಲ. ಮನೋಜ ಎತ್ಕೊಬಿಡವನೆ. ಮನೋ ಇಳಿಸ್ಬಿಡು, ಹಂಗೆಲ್ಲ ಬರ್ಬಾರ್ದು. ಪಾದ ಸೇವಾ ಬಂದ್ಬಿಟ್ರೆ ಹಂಗೆಲ್ಲ ಬರ್ಬಾರ್ದು. ಇವಾಗ ಶರತ್ಂಗೆ ಫಾಲ್ಟು ಗೈಸ್. ಇನ್ನೇನು ಹತ್ರ ಬಂದ್ಬಿಟ್ವಿ ಗೈಸ್ ದೇವಸ್ಥಾನಕ್ಕೆ. ಹಣೆ ಫುಲ್ಲು ಕಲರ್ಫುಲ್ ಆಗೋಗಿದೆ. ಇವಾಗ ಇಲ್ಲಿ ನೋಡಿ ಲೈಟಿಂಗ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ. ಆದರೆ ಲೈಟ್ ಕಾಣಿಸಲ್ಲ, ಯಾಕಂದ್ರೆ ಬೆಳಗ್ಗೆ ಇದು. ಶಿವ ಪಾಪ ನಡೀತವನೆ ಗೈಸ್. ಅವಾಗ್ಲಿಂದ ನಡೀತಾನೆ ಅವನೇ. ನಿಮ್ಮ ಇವ್ರ ಫ್ರೆಂಡ್ಸ್ ಕೂಡ ವ್ಲಾಗ್ ನೋಡ್ತಾರಂತೆ, ಅವ್ರ ಹತ್ರ ಸ್ವಲ್ಪ ಬಿಲ್ಡಪ್ ತಗೊಳ್ಳೋಣ ಅಂತ. ಇಲ್ಲಿ ಮತ್ತೆ ಅವೇನಾದ್ರೂ ಒಳಗಡೆ ಎಂಟರ್ ಆಗಿದ ತಕ್ಷಣ ಎಷ್ಟು ಜನ ಇರ್ತಾರೆ ಗೊತ್ತಾ ಗೈಸ್?
ಬಿಚ್ಚಾನ್ ಜನ ಇರ್ತಾರೆ. ಬನ್ನಿ ಹೋಗೋಣ. ನಮ್ ಧನುಷ್ ಶರತ ನೋಡ್ರಿ ಫಾಲ್ಟ್ಗೆ ಫಾಲ್ಟ್ ಫುಲ್ ಹಿಂಗೋ ಬಂದ್ಬಿಟ್ಟ ಗೈಸ್. ಅವನು ಉಳ್ಕೊಂಡ್ ಪಳ್ಕೊಂಡ್ ಬಂದ್ಬಿಟ್ಟ. ನಮ್ಮ ಯಶು ಏನ್ ಕೇಳ್ತಾನೋ ಅದನ್ನ ಕೊಡ್ಸ್ಬಿಡ್ತೀನಿ ಗೈಸ್. ಇಲ್ಲ ಅಂದ್ರೆ ಅಷ್ಟೇ ಪಾಪ. ಇಲ್ಲಿ ಅವಾಗಿಂದ ನಡ್ಕೊಂಡ್ ಬಂದವ ಪಾಪ. ಬಿಸಿಲು ಬೇರೆ ಬಾ ಸೈಡ್ ನೆರಳೈತೆ. ಸೊ ನೋಡಿ, ಪಾದಯಾತ್ರೆ ಬಂದಿರೋರ್ಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ ಐ ಥಿಂಕ್. ಲೆಟ್ಸ್ ಗೋ ಗೈಸ್. ವಿ ಡಿಸರ್ವ್ ಇಟ್. ವಿ ನೇಲ್ಡ್ ಇಟ್, ವಿ ಕಿಲ್ಡ್ ಇಟ್. ನೋಡಿ ಎಲ್ಲ ಹೋಗ್ತಾ ಇದೀವಿ ಒಟ್ಟಿಗೆ. ಆದ್ರೆ ಮೈಕ್ ಇದ್ರೆ ಚೆನ್ನಾಗಿ ಕೇಳಿಸ್ತಾ ಇತ್ತು. ಸೊ ಗೈಸ್ ಸ್ವಲ್ಪ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ರಿ ಮೈಕ್ ತಗೊಳ. ಫೈನಲಿ ವಿ ರೀಚ್ ಟು ಗೋಪುರ ಗೈಸ್. ಹಿಂಗೆ ಸುತ್ಕೊಂಡು ಹೋಗ್ಬೇಕು. ಸೊ ದರ್ಶನಕ್ಕೆ ನೋಡಿ ತೋರಿಸ್ತೀನಿ. ನೋಡಿ ಈ ತರ ಸುತ್ಕೊಬೇಕು ಗೈಸ್. ಇಲ್ಲಿ ನಮ್ಮ ಫ್ಯಾಮಿಲೀಸ್ ಗೈಸ್ ಇಲ್ಲೆಲ್ಲ ಬರ್ತವ್ರೆ. ಫೈನಲಿ ನಮ್ಮ ಯಶು ಕುತ್ಕೊಂಡ್ಬಿಟ್ಟಿದ್ದಾನೆ. ದರ್ಶನ ಎಲ್ಲ ಆಯ್ತು, ಗೆದ್ದಿದ್ದಾನೆ. ಏನೇನ್ ಬೇಕು ಕೇಳೋ ಯಶು. ಸೊ ಸಾಕು, ಇವೆಲ್ಲ ಟ್ಯೂಬ್. ಇದ್ರ ಮೇಲೂ ಒಂದು ಬ್ಲಾಗ್ ಬರುತ್ತೆ, ವೆಯ್ಟ್ ಮಾಡಿ. ಏನೇನ್ ಬೇಕು ಅವನಿಗೆ, ಏನೇನ್ ಕೊಡ್ಸಿದೀನಿ. ಫೈನಲಿ ದರ್ಶನ ಎಲ್ಲ ಆಯ್ತು ಗೈಸ್. ಇವಾಗ ಈಚೆ ಬಂದಿದ್ದೀವಿ. ಈಚೆ ಬಂದು ವ್ಯೂ ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. 3 ದೇವರು. ಓಕೆ ತೋರಿಸ್ತೀನಿ, ವೆಯ್ಟ್ ನೋಡಿ. ಇದೊಂದು ದೇವರು, ಇದೊಂದು ದೇವರು, ಇದೊಂದು ದೇವರು. ನೋಡಿ, ನೀವು ಬರ್ದೇ ಇದ್ರು ಮಹದೇಶ್ವರ ಬೆಟ್ಟನ ನಿಮ್ಮ ಕಣ್ಮುಂದೆ ತಂದಿಡ್ತಾ ಇದ್ದೀನಿ. ಸೊ ಗೈಸ್ ಕೀಪ್ ಸಪೋರ್ಟಿಂಗ್ ಗೈಸ್. ಇದೇ ಥರ ಕಂಟೆಂಟ್ಗಳು ಬರ್ತಾ ಇರುತ್ತೆ. ನೋಡಿ ಗೋಪುರ ಅಲ್ಲಿ ಆನೆ ಹತ್ರ ಇನ್ನೂ ಒಂದು ಸ್ವಲ್ಪ ಹೋಗ್ತೀನಿ. ಪಾರ್ಟ್ 1 ಪಾರ್ಟ್ 2 ಎರಡೂ ಕೊಡ್ತೀನಿ ಗೈಸ್ ವಿಡಿಯೋ. ತಪ್ಪದೆ ವಾಚ್ ಮಾಡಿ. ಓಕೆ, ನಾನು ಬರೋಕ್ಕೂ ಎಲಿಫೆಂಟ್ ಎಂಟರ್ ಆಗೋಕ್ಕೂ ಸೇಮು. ಇದರ ಹೆಸರು ಉಮಾ ಮಹೇಶ್ವರಿ ಅಂತೆ. ನೋಡಿ ಗೈಸ್ ಹೆಂಗಿದೆ. ಭಯ ಆಗುತ್ತಲ್ಲ. ಇದು ಕ್ಯೂಟಾಗಿದೆ, ಕಣ್ಣಿಗೆ ಕ್ಯೂಟಾಗಿ ಕಾಣಿಸ್ತಿದೆ ಗೈಸ್. ಅದಿಂದ ಒಂದೊಂದು ಹೆಜ್ಜೆ ಬರ್ತಾ ಇದ್ರೆ ನಾವು ಒಂದೊಂದು ಹೆಜ್ಜೆ ಹಿಂದೆ ಹೋಗ್ತಾ ಇರಬೇಕು. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಆನೆ ಕೈಯಲ್ಲಿ ಗುದ್ದಿಸ್ಕೊಂಡಿರುವ ನಿಖಿಲ್. ಏನ್ ಕೋಪ ಇತ್ತೋ ಏನಿತ್ತೋ ಅದಕ್ಕೆ ಗೈಸ್ ಆಶೀರ್ವಾದ ಮಾಡ್ಕೊಳ್ಳೋಣ ಅಂತ ಬಂದ್ರೆ ಸರಿಯಾಗಿ ಒದ್ಬಿಡ್ತಲ್ಲ. ಇಲ್ಲಿ ನೋಡ್ರಿ ಆನೆ ಹೆಂಗಿದೆ. ಏನು ಉಮಾ ಮಹೇಶ್ವರಿ. ಮಾವುತ ಸರಿಯಾಗಿ ಬಿಲ್ಡ್ ಮಾಡಿಲ್ಲ ಗೈಸ್, ಒದ್ದೇ ಬಿಡ್ತು. ಯಾರಾದ್ರೂ ಗುದ್ಸ್ಕೊಂಡಿದ್ದೀರಾ ನೀವು? ಹಿಂಗ್ ಗುಚ್ಕೊಂಡು ಟಿ ಶರ್ಟ್ ಕರೆ ಮಾಡಿಸ್ಕೊಂಡು. ಟಿ ಶರ್ಟ್ ನೋಡಿ, ಇಲ್ಲಿ ಟಿ ಶರ್ಟ್ ಹೆಂಗಾಗೋಗೈತಿ. ಇಲ್ಲಿಂದ ಸ್ಟ್ರೈಟಾಗಿ ಒದ್ದಿ. ಅದು ಒದ್ದಿದ್ಕೆ ಹಾರ್ಕೊಂಡ್ಬಿಟ್ನ ನಾನು. ಫ್ಲೈಓವರ ಸೊಂಡ್ಲಿಂಗ್ ಎತ್ತುತ್ತಲ್ಲ, ಗೊತ್ತಾಗೋಯ್ತು ನಂಗೆ. ಅದಕ್ಕೆ ನಾನೇ ಸ್ವಲ್ಪ ಹೊಡಿತಲ್ಲ, ನಾನು ಏನ್ ಮಾಡ್ದೆ, ನಾನೇ ಎಗ್ರುಕೊಂಡ್ಬಿಟ್ಟೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಹೊಡೆದಿದ್ದ ತಕ್ಷಣ ನೋಡಿ ಗೈಸ್, ಒಂದೇ ನಿಮಿಷ ಕರಿ ತಿರ್ಗಾ ಇವೆಲ್ಲ ಯಾವ್ದಕ್ಕೋಸ್ಕರ ಗೈಸ್? ನಿಮ್ಗೋಸ್ಕರ ತೇರ್ ಎಳಿತವ್ರೆ ಎಲ್ಲ ಗೈಸ್. ನೋಡಿ ಪಾಪ ಗೈಸ್, ಹರಕೆ ಇದನ್ನ ತೀರಿಸ್ಕೊಂತವ್ರೆ ಈ ರೀತಿ. ಅಂಕಲ್ ಈ ಸೈಡ್ ಸ್ವಲ್ಪ ಸೈಡು ಪಾಪ ಅವ್ರೊಬ್ರೆ. ಇವಾಗ ರೂಮ್ ಮಾಡ್ಕೊಂಡು ರೂಮ್ ಒಳಗಡೆ ಇದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟು ಗೋಲ್ಡನ್ ತೇರ್ನ ಎಳೆಯೋದು ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಅಲ್ಲಿ ಹಾಕ್ತೀನಿ, ತಪ್ಪದೆ ವಾಚ್ ಮಾಡಿ.